7, 8 ಹಾಗೂ 9ನೇ ಕವನ. ಗುರು ಸುತಾದಿ ಸಮಸ್ತ ಪರಿಜನ ಪುರಜನಕ್ಕೆ ಸುಕ್ಷೇಮ ದೃಪದನ ವರಕುಮಾರಿಯ ಮದುವೆ ಗಡ ಪಾಂಚಾಲ ನಗರದಲ್ಲಿ ನೆರವುತ್ತಿದೆ. ನಾನಾ ದಿಗಂತದ ಧರಣೀಪತಿಗಳು ಬೂರಿಯಲ್ಲಿ ಮಿಗೆಬರಿತ ದಕ್ಷಿಣೆ ಪೃಷ್ಠ ಭೋಜನವನ್ನುಂಟು ನಮಗೆಂದ. ಅಂದರೆ ಅಶ್ವತ್ಥಾಮನೆ ಮೊದಲಾದ ಪರಿವಾರದ ಪುರಜನರು ಕ್ಷೇಮದಿಂದಿದ್ದಾರೋ. ಪಾಂಚಾಲ ನಗರದಲ್ಲಿ ದೃಪದನ ಮಗಳ ಮದುವೆಯಾಗಲಿದೆ. ಅದಕ್ಕೆ ಎಲ್ಲ ದಿಕ್ಕುಗಳಿಂದಲೂ ರಾಜರು ಸೇರುತ್ತಿದ್ದಾರೆ. ನಮಗೆ ಭೂರಿ ದಕ್ಷಿಣೆ ಮೃಷ್ಟಾನ್ನ ಭೋಜನಗಳು ಸಿಗುವುದೇ ಎಂದು ಧರ್ಮರಾಯನು ಕೇಳುತ್ತಿದ್ದಾನೆ ಬ್ರಾಹ್ಮಣನನ್ನು. ಸಾರವಿದು ನೃಪಕನ್ನಿಕೆಗೆ ವರನಾರು ಲಗ್ನವದೆಂದು ಬಳಿಕ ಆರಾರು ಬಂದರು ಭೂಪತಿಗಳಿದನೆಂದು ಕೇಳಿದರು. ಬೂರಿಯಲ್ಲಿ ನಮಗುಂಟೆ ಮೃಷ್ಟಾನ್ನ ಆಹಾರ ದಕ್ಷಿಣ ನಮ್ಮ ಅಭಿಷ್ಟ ಆಹಾರ ವಾರ್ತಾ ಇದೆಂದು ಧರ್ಮಜ ನುಡಿದನು ದ್ವಿಜೆಗೆ. ಅಂದರೆ ಆಗ ಧರ್ಮರಾಯನು ಬಹಳ ಒಳ್ಳೆಯದು, ರಾಜಕುಮಾರಿಗೆ ವರನು ಯಾರು, ಯಾವ ರಾಜರು ಬಂದರೂ ಈ ಸುದ್ದಿಯನ್ನು ಯಾವಾಗ ಕೇಳಿದ್ದೀರಿ? ಭೂರಿ ದಕ್ಷಿಣೆ ಭೋಜನಗಳಲ್ಲಿ ನಮಗೂ ಅವಕಾಶ ಉಂಟೆ? ನಮಗೆ ಇಷ್ಟವಾದ ಸುದ್ದಿ ಇದು ಎಂದು ಬ್ರಾಹ್ಮಣನಿಗೆ ತಿಳಿಸುತ್ತಾನೆ. ಇವರು ಕಪಟೋಪಾದ್ಯರೆಂಬುದು ನವನು ಬಲ್ಲದೆ ಭೂಮಿ ದೇವ ಪ್ರವರನ್ ಐಸಲೆಂದು ಬಗೆದನು. ಧರ್ಮನಂದನನ ಅವನಿಯಲ್ಲಿ ಪಾತಾಳದಲ್ಲಿ ಸುರಭವನದಲ್ಲಿ ಪಾಂಚಾಳ ತನುಜಿಗೆ ಯುವತಿಯರು ಸರಿಯಿಲ್ಲವೆಂಬುದು ಕೇಳದೆವೆಂದ. ಅಂದರೆ ಇವರು ಕಪಟ ಬ್ರಾಹ್ಮಣ ವೇಷಧಾರಿಗಳೆಂಬುದು ಅವನಿಗೇನು ಗೊತ್ತು? ಇವರು ಬ್ರಾಹ್ಮಣರೆಂದೇ ಅವನು ಭಾವಿಸಿ ಹೇಳಿದನು. ಭೂಮಿ ಪಾತಾಳ ಸ್ವರ್ಗಗಳ ಯಾವ ಯುವತಿಯರು ದೃಪದನ ಮಗಳಿಗೆ ಸರಿಸಮಾನರಲ್ಲ ಎಂದು ಅವನು ತಿಳಿಸುತ್ತಾನೆ. ಧನ್ಯವಾದಗಳು.